ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಅತ್ಯಂತ ಘೋರ ಕೃತ್ಯ ನಡೆದಿರುವಂಥದ್ದು, ಅತ್ಯಂತ ಘೋರ ಘಟನೆ ನಡೆದಿರುವಂಥದ್ದು ಹಾಸನದಲ್ಲಿ. ಗಣೇಶ ವಿಸರ್ಜನೆ ಮೆರವಣಿಗೆ ಬಹಳ ಖುಷಿಯಾಗಿ, ಬಹಳ ಭಕ್ತಿಯಿಂದ DJ ಸೌಂಡ್ ಜೊತೆಗೆ ಕುಡಿದು ಕುಪ್ಪಳಿಸ್ತಾ ಹೋಗ್ತಾ ಇದ್ರು. ಆದರೆ ಮೆರವಣಿಗೆಯಲ್ಲಿದ್ದವರ ಮೇಲೆ ಏಕಾಏಕಿ ಟ್ರಕ್ ಹರಿದು ಘೋರ ದುರಂತ ನಡೆದು ಹೋಗಿದೆ. ಬರೀ 1 ನಿಮಿಷದ ಅಂತರದಲ್ಲೇ 10 ಜನ ಉಸಿರು ಚೆಲ್ಲಿದ್ದಾರೆ. 20 ಜನ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಮೃತಪಟ್ಟವರಲ್ಲಿ ಬಹುಪಾಲು ಕಾಲೇಜು ವಿದ್ಯಾರ್ಥಿಗಳು, ಅದು ಕೂಡ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಈಗ ಮಕ್ಕಳನ್ನು ಕಳ್ಕೊಂಡವರಿಗೆ ಕಣ್ಣೀರು ಬಿಟ್ಟರೆ ಬೇರೇನೂ ಉಳಿದಿಲ್ಲ. ಗಣೇಶ ವಿಸರ್ಜನೆ ವೇಳೆ ಯಮದೂತನಾದ ಟ್ರಕ್ ಬೈಕಿಗೆ ಗುದ್ದಿದ, ಜನರ ಮೇಲೆ ನುಗ್ಗಿಸಿದ. ರಾತ್ರಿ 7:30ರಿಂದ 8 ಗಂಟೆ ಸಮಯ. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶ ವಿಸರ್ಜನೆ ಸಂಭ್ರಮ ಜೋರಾಗಿತ್ತು. ನೂರಾರು ಮಂದಿ ಸೇರ್ಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ರು. ಮುಗಿಲು ಮುಟ್ಟಿದ DJ ಸದ್ದಿನಲ್ಲಿ ಜನರ ಜೇಂಕಾರ ಉಘೆ ಉಘೆ ಅಂತ ಇತ್ತು. ಈ ಖುಷಿ ಇನ್ನೇನು ಕೆಲವೇ ಕ್ಷಣಗಳು ಅನ್ನುವಂಥದ್ದು ಯಾರೊಬ್ಬರ ಅರಿವಿಗೂ ಇರಲಿಲ್ಲ. ಭಗವಂತನ ಮುಂದಿದ್ದವರಿಗೂ ಕೂಡ ಆ ಭಗವಂತ ತಲೆ ಕಾಯುವ ಕೆಲಸ ಮಾಡಲಿಲ್ಲ. ಯಮ ವೇಗದಲ್ಲಿ ನುಗ್ಗಿ ಬಂದ ಟ್ರಕ್ ಮುಂದೆ ಹೋಗ್ತಾ ಇದ್ದ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದೆ. ನಂತರ ಏಕಾಏಕಿ ಬಲಕ್ಕೆ ಸ್ಟೇರಿಂಗ್ ಎಳೆದಿದ್ದಾನೆ. ಅಷ್ಟೇ, ಮುಂದೆ ನಡೆದಿದ್ದು ಘೋರಾತಿ ಘೋರ. ಜನರ ಮೇಲೆ ಟ್ರಕ್ ನುಗ್ಗಿ ಬರ್ತಾ ಇದ್ದಂತೆ ಸಿಕ್ಕವರೆಲ್ಲ ಅಪ್ಪಚ್ಚಿಯಾಗಿದ್ದಾರೆ. ಕಿಲ್ಲರ್ ಟ್ರಕ್, 10 ಜನರ ಜೀವ ತೆಗೆದ ಡ್ರೈವರ್. ಇವತ್ತಿನ ಈ ದುರಂತಕ್ಕೆ ಈತನೇ ಕಾರಣಕರ್ತ. ಎಣ್ಣೆ ನಶೆಯಲ್ಲಿದ್ದವ ಅಮಾಯಕ ಹುಡುಗರ ಜೀವ ತೆಗೆದಿದ್ದಾನೆ. ಮಕ್ಕಳ ಮೇಲೇನೆ ಬದುಕಿನ ಭಾರ ಹಾಕಿದವರ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ಟ್ರಕ್ ಚಾಲಕ ಭುವನೇಶ್ ಫುಲ್ ಟೈಟ್ ಆಗಿದ್ದಂತೆ. ಮೊಸಳೆ ಹೊಸಹಳ್ಳಿ ಬಳಿ ಬರೋದಕ್ಕೆ ಮೊದಲೇ ಕಿತ್ತಾನೆ ಗಡಿ ಬಳಿ ಆಟೋಗೆ ಡಿಕ್ಕೆ ಹೊಡಿಸಿದ. ಅಲ್ಲೇ ಆಟೋ ಡ್ರೈವರ್ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸ್ಪೀಡ್ ಆಗಿ ಬರ್ತಾ ಇದ್ದವ. ಗಣೇಶನ ಮೆರವಣಿಗೆ ಜಾಗಕ್ಕೆ ಬಂದರೂ ಗಾಡಿ ಕಂಟ್ರೋಲ್ ಮಾಡಿಲ್ಲ. ಓವರ್ ಸ್ಪೀಡ್ ಇದ್ದಿದ್ರಿಂದ ಮೊದಲು ಬೈಕಿಗೆ ಗುದ್ದಿದ್ದಾನೆ, ನಂತರ ಜನರ ಮೇಲೆ ನುಗ್ಗಿಸಿದ್ದ. ಒಮ್ಮೆ ಕಿಲ್ಲರ್ ಟ್ರಕ್ ಅಪ್ಪಳಿಸ್ತಾ ಇದ್ದಂತೆ ಸ್ಥಳದಲ್ಲೇ 4 ಪ್ರಾಣ ಬಿಟ್ರೆ ಆಸ್ಪತ್ರೆಯಲ್ಲಿ 6 ಮಂದಿ ದುರಂತ ಅಂತ್ಯವಾಗಿದ್ದಾರೆ. ಸ್ನೇಹಿತರ ಕಣ್ಣು ಮುಂದೆನೆ ಹೋಯ್ತು ಗೆಳೆಯರ ಜೀವ. ಸತ್ತವರಲ್ಲಿ 2 ಬಿಟ್ಟು ಉಳಿದವರೆಲ್ಲ ಕಾಲೇಜು ವಿದ್ಯಾರ್ಥಿಗಳು. ಕೆಲವರು ಹಾಸನದವರೇ ಆದರೆ ಇನ್ನು ಕೆಲವರು ಹೊರ ಜಿಲ್ಲೆಯಿಂದ ಬಂದಿದ್ರು. ಚೆನ್ನಾಗಿ ಓದಬೇಕು, ಅಪ್ಪ ಅಮ್ಮನನ್ನ ಸಾಕಬೇಕು ಅಂತ ಕನಸನ್ನ ಕಂಡಿದ್ರು. ಜಸ್ಟ್ 3 ತಿಂಗಳು ಕಳೆದಿದ್ರೆ ಕೆಲವು ವಿದ್ಯಾರ್ಥಿಗಳ ಪದವಿಯ ಮುಗಿತಾ ಇತ್ತು. ನಿನ್ನೆ ಗಣೇಶ ವಿಸರ್ಜನೆ ಇದೆ ಅಂತ ಗೆಳೆಯರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಹೋಗಿದ್ದಾರೆ. ಈ ವೇಳೆ ಟ್ರಕ್ ಅಪ್ಪಳಿಸ್ತಾ ಇದ್ದಂತೆ ಗೆಳೆಯರ ಕಣ್ಮುಂದೆನೆ ಪ್ರಾಣ ಬಿಟ್ಟಿದ್ದಾರೆ. ಸುಮಾರು 25 ಜನದಿಂದ 30 ಜನ ನಮ್ಮ ಹುಡುಗರುಗಳೇ ಇದ್ದರು. ಇಲ್ಲಿ ಹಾಸ್ಟೆಲ್ ಏನು ಬಾಯ್ಸ್ ಹಾಸ್ಟೆಲ್ ಏನಿದೆ, ನಾವು ಒಂದು 30 ಜನ ಇಲ್ಲೇ ಹೋಗಿದ್ವಿ. ಕೆಲವ್ರು ನೋಡೋಕೆ ಹೋಗಿದ್ರು, ಕೆಲವ್ರು ಕುಣಿತಿದ್ರಲ್ಲ. ಒಟ್ಟಿನಲ್ಲಿ ಸಮಾರಂಭಕ್ಕೆ ಎಲ್ಲ ಹೋಗಿದ್ವಿ. ಹಿಂಗೆ ಆಯ್ತು ಅಂತ ಖಂಡಿತ ಸರ್ ಗೊತ್ತಿಲ್ಲ ಸರ್ ಇದು ಹೆಂಗಾಗಿದೆ ಅಂತ. ಬಟ್ ಏಕದಮ್ ಒಂದು ಕಂಟೈನರ್ ಹೊಡೆದಿಟ್ಟಿಗೆ ಎಲ್ಲ ಸಾವನ್ನಪ್ಪಿದ್ದಾರೆ ಸುಮಾರು ಜನ. ಹುಟ್ಟುಹಬ್ಬದ ದಿನವೇ ಜೀವ ಬಿಟ್ಟ ನತದೃಷ್ಟ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಮೂಲದ ಮಿಥುನ್ ಕತೆ ಕೇಳ್ತಾ ಇದ್ರೆ ನಿಜಕ್ಕೂ ಹೃದಯ ಕಿವಿಚಿದಂತಾಗುತ್ತೆ. ಎಂಜಿನಿಯರಿಂಗ್ ಓದ್ತಾ ಇದ್ದಂಥ ಮಿಥುನ್ ಹೆತ್ತವರನ್ನ ಬಿಟ್ಟು ಹಾಸನದಲ್ಲಿದ್ದ. ನಿನ್ನೆನೇ ಈತನ ಜನ್ಮದಿನ. ಹೀಗಾಗಿ ಹಾಸ್ಟೆಲ್ನಲ್ಲಿ ಸ್ನೇಹಿತರೆಲ್ಲ ಸೇರ್ಕೊಂಡು ಹುಟ್ಟುಹಬ್ಬ ಆಚರಿಸಿದ್ರು. ನಂತರ ಗಣಪತಿ ವಿಸರ್ಜನಾ ಮೆರವಣಿಗೆಗೆ ಹೋಗಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಬರೋಣ ಅಂತ ಹೋಗಿದ್ರು. ಅದೇ ಕೊನೆ. ಕಷ್ಟಗಳನ್ನೆಲ್ಲ ಬದಿಗಿಟ್ಟು ಭಗವಂತನ ಮುಂದೆ ಕುಣಿತಾ ಇದ್ದವ ಅಲ್ಲೇ ಉಸಿರು ನಿಲ್ಲಿಸಿದ್ದಾನೆ. ದುರಂತ ಅಂದ್ರೆ ತಂದೆ ತಾಯಿಗೆ ಇದ್ದಿದ್ದು ಇವನೊಬ್ಬನೇ ಮಗ. ಹೀಗಾಗಿ ಇಡೀ ಊರೇ ಸ್ಮಶಾನ ಮೌನದಂತಾಗಿದೆ. ಬಡತನದಲ್ಲಿ ಬೆಳೀತಾ ಇದ್ದ ಮಗನ ದುರಂತ ಅಂತ್ಯ. ಈತನ ಹೆಸರು ಪ್ರವೀಣ್ ಅಂತ.
ಬಳ್ಳಾರಿ ಮೂಲದ ಪ್ರವೀಣ್ ಡಿಪ್ಲೊಮೊ ಮುಗಿಸಿ ಎಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದ. ತಂದೆ ಇಲ್ಲದ ಮಗನಾಗಿದ್ದರಿಂದ ತಾಯಿಯೇ ಕಷ್ಟಪಟ್ಟು ಮಗನನ್ನ ಸಾಕ್ತಾ ಇದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪ್ರವೀಣ್ ತಾಯಿ ಮಗನ ಮೇಲೆ ಬೆಟ್ಟದಷ್ಟು ಆಸೆಯನ್ನ ಇಟ್ಕೊಂಡಿದ್ರು. ಆದರೆ ವಿಧಿಯ ಮೋಸದಾಟಕ್ಕೆ ಹೆತ್ತವಳ ಕನಸುಗಳೆಲ್ಲ ನುಚ್ಚು ನೂರಾಗಿವೆ. ಮೃತದೇಹವನ್ನ ಊರಿಗೆ ತರ್ತಾ ಇದ್ದಂತೆ ಹೆತ್ತವಳ ಗೋಳಾಟ ನೋಡತಿರದಂತಾಗಿತ್ತು. ಮೃತ ಪ್ರವೀಣ್ ಮನೆಗೆ ಭೇಟಿ ನೀಡಿದ ಮಾಜಿ ಸಚಿವ ಶ್ರೀರಾಮುಲು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ಭಾಳ ಬಡ ಕುಟುಂಬದಲ್ಲಿ ಅವನು ಬೆಳೆದಂಥವನು, ಎಲ್ಲರಿಗೂ ಸಹಾಯದಿಂದ ಇಂಜಿನಿಯರ್ ತನಕ ಓದಂಥವನು. ಅವ್ರ ತಾಯಿ ಹೇಳ್ತಿದ್ದಂತೆ, ನಂದು ಇನ್ನೊಂದು 2-3 ತಿಂಗಳ ಒಳಗಡೆ ನಂದು ಮುಕ್ತಾಯ ಆಗುತ್ತೆ, ಪುನಃ ನಮ್ಮ ಕುಟುಂಬ ಸುಧಾರಣೆ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ನಮ್ಮ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ರಂತೆ. ಅವ್ರಿಗೆ ದಯವಿಟ್ಟು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರೆ ಅವ್ರ ಕುಟುಂಬಕ್ಕೆ ಎಲ್ಲ ಒಂದು ಕಡೆ ಸುಧಾರಣೆ ಆಗಲಿಕ್ಕೆ ಆಗುತ್ತೆ, ಅವ್ರ ಕುಟುಂಬ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಮಗನ ಸಾವು ಮುಗಿಲು ಮುಟ್ಟಿದ ಆಕ್ರಂದನ. ಸಂತಾನ ಶೋಕಂ ನಿರಂತರಂ ಅಂತಾರೆ. ಹೆತ್ತವರ ಕೊನೆಗಾಲದಲ್ಲಿ ಮಕ್ಕಳೇ ಆಸರೆ ಆಗ್ತಾರೆ ಅಂತ ಹೆತ್ತವರು ನೂರಾರು ಕನಸನ್ನ ಕಟ್ಕೊಂಡಿರ್ತಾರೆ. ಆದರೆ ಹೆತ್ತವರ ಕಣ್ಮುಂದೆನೆ ಮಕ್ಕಳು ಹೀಗೆ ಹೆಣವಾಗಿ ಮಲಗಿದ್ರೆ ಪರಿಸ್ಥಿತಿ ಹೇಗಿರಬೇಡ ಹೇಳಿ. ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದ ಗೋಕುಲ್ ಮನೆಯಲ್ಲಿ ಕಣ್ಣೀರ ಕಟ್ಟೆಯ ಒಡೆದೋಗಿದೆ. ಹೆಣವಾಗಿ ಮಲಗಿದ್ದ ಮಗನ ಮುಂದೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಮೃತ ಗೋಕುಲ್ ಮನೆಗೆ ಭೇಟಿ ನೀಡಿದ HD ರೇವಣ್ಣ ಪೋಷಕರಿಗೆ ಸಾಂತ್ವನವನ್ನ ಹೇಳಿದ್ರು. ಅಯ್ಯೋ ನನ್ನ ಮಗ ಪ್ರೀತಿ ಕೇಳ್ತಿರಲ್ಲ ನನ್ನ ಜೀವ ಸಾದು, ನನ್ನ ಜೀವ ಬರೀ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಕೂಲಿ ಕೆಲಸಕ್ಕೆ ಹೋಗಿ ಬಂದು ಈ ರೀತಿ ನನ್ನ ಮಗ ಕಣ್ಣಿಗೆ ಕಾಣಂಗೆ ಆಗ್ಬಿಟ್ಟ ದಯವಿಟ್ಟು ನನಗೆ ಏನಾರು ಒಂದು ಆಧಾರ ಮಾಡಿಕೊಡ್ಲೇಬೇಕು ಕನಿಷ್ಠ 20 ಲಕ್ಷ ರೂಪಾಯಿ ಪರಿಹಾರ ಕೊಡಿ. ನಾನು ರಾತ್ರಿ ಒಂದು 15-20 ಕೊಡಿ ಅಂತ ಹೇಳಿದ್ದೆ. ಇದು ನೋಡಿದ ಮೇಲೆ ಕಣ್ಣಿಂದ ನಮ್ಮಂತ ಯಾರಿಗೂ ಬೇಡ ಈ ಜೀವನ ಇಂಥ ಶಿಕ್ಷೆ ಕೊಡೋ ದೇವರು. ಇವತ್ತು ಕನಿಷ್ಠ 20 ಲಕ್ಷ ಕೊಡಿ. ಎಲ್ಲೆಲ್ಲೋ ತಿಂದು ತೇಗ್ತಾವ್ರಿ. ಓದುವುದಕ್ಕೆ ಹೋಗಿದ್ದ ಮಗ ಹೆಣವಾಗಿ ಬಂದ. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಂಥ ದುರಂತದಲ್ಲಿ ಚಿಕ್ಕಮಗಳೂರಿನ ಮಾಣಿನಹಳ್ಳಿಯ ಸುರೇಶ ಸಹ ಮೃತಪಟ್ಟಿದ್ದಾರೆ. ರಾತ್ರಿನೇ ಮೃತದೇಹ ಸ್ವಗ್ರಾಮಕ್ಕೆ ಬರ್ತಾ ಇದ್ದಂತೆ ಊರಿನವರೆಲ್ಲ ಕಣ್ಣೀರಿಟ್ಟಿದ್ದಾರೆ. ಅಂತಿಮ ದರ್ಶನ ಪಡೆದ ಕಮಲ ನಾಯಕ CT ರವಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. 10 ಮಂದಿ ಸಾವು, ಹಲವರ ಸ್ಥಿತಿ ಚಿಂತಾಜನಕ. ನಿನ್ನೆ ನಡೆದಿದ್ದು ಬರೀ ದುರ್ಘಟನೆಯಲ್ಲ, ಘನಘೋರ ದುರಂತ. 10 ಮಂದಿ ಸಾವನ್ನಪ್ಪಿದ್ರೆ 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಇದರಲ್ಲಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೋ ಹೇಳೋದಕ್ಕಾಗಲ್ಲ. ಏಮ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಂಥ ಶಿವಯ್ಯನ ಕೊಪ್ಪಲಿನ ಯುವಕ ಚಂದನ್ ಇಂದು ಉಸಿರು ನಿಲ್ಲಿಸಿದ್ದಾನೆ. ಅಪಘಾತಕ್ಕೆ ಕಾರಣನಾದ ಚಾಲಕ ಭುವನೇಶ್ಗೂ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಗೊರೂರು ಠಾಣೆಯಲ್ಲಿ ಚಾಲಕ ಭುವನೇಶ್ ವಿರುದ್ಧ FIR ದಾಖಲಾಗಿದ್ದು ಅಜಾಗರೂಕತೆ, ಅತಿವೇಗ ಚಾಲನೆ, ಸಾವಿಗೆ ಕಾರಣ ಆರೋಪದಡಿ BNS 281, 106 ಕ್ಲಾಸ್ 1, 125A, 125B ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ. ಇಲ್ಲಿಯವರೆಗೂ 10 ಜನರ ಸಾವಾಗಿದೆ. ಆಸ್ಪತ್ರೆಯಲ್ಲಿ ಈಗಲೂ 20ಕ್ಕೂ ಹೆಚ್ಚು ಜನ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಇನ್ನು 4 ಸ್ಥಿತಿ ಚಿಂತಾಜನಕವಾಗಿದೆ. ಒಟ್ನಲ್ಲಿ ಗಣೇಶನ ವಿಸರ್ಜನೆಗೆ ಅಂತ ಖುಷಿಯಾಗಿ ಹೋದವರು ಬದುಕಿನ ಪಯಣವನ್ನೇ ಮುಗಿಸಿದ್ದು ನಿಜಕ್ಕೂ ಘೋರ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಹಾಸನದಲ್ಲಿ ನಡೆದಿರುವಂತಹ ಅಪಘಾತದಲ್ಲಿ 10 ಜನರ ಸಾವಾಗಿದೆ. ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. JDS ಕಡೆಯಿಂದ 1 ಲಕ್ಷ ರೂಪಾಯಿ ಪರಿಹಾರವನ್ನು ಖುದ್ದು ದೇವೇಗೌಡರೇ ಅಲ್ಲಿಗೆ ಹೋಗಿ ಘೋಷಣೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ 5 ಲಕ್ಷ ರೂಪಾಯಿಯ ಪರಿಹಾರವನ್ನು ಘೋಷಣೆ ಮಾಡಿದೆ. ಆದರೆ ಸತ್ತವರೆಲ್ಲ ಬಡ ಕುಟುಂಬದ ಮಕ್ಕಳು. ಹೀಗಾಗಿ 50 ಲಕ್ಷ ರೂಪಾಯಿವರೆಗಾದರೂ ಪರಿಹಾರ ಕೊಡಿ ಅಂತ BJಪಿಯವರು ಆಗ್ರಹಿಸಿದರೆ 20 ಲಕ್ಷನಾದರೂ ಘೋಷಣೆ ಮಾಡಿ ಅಂತ JDS ನಾಯಕರು ಕೂಡ ಮನವಿಯನ್ನು ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಹಾರ ಹೆಚ್ಚಳ ಮಾಡೋದಕ್ಕೆ ಕಾನೂನು ಪ್ರಕಾರವಾಗಿ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸಾವು ಅನ್ನೋದು ಘೋರ. ನಾನು ನನ್ನವರು ಅನ್ನೋದನ್ನೆಲ್ಲ ಬಿಟ್ಟು ಹೊರಡೋ ಕೊನೆ ಕ್ಷಣ. ಕಾಲದ ಕರೆ ಬಂದಾಗ ಎಲ್ಲರೂ ಹೊರಡಲೇಬೇಕು. ಕೂತವರು ಕೂತಲ್ದೆ ಜೀವ ಬಿಡ್ತಾರೆ, ನಿಂತವರು ನಿಂತಲ್ದೆ ಉಸಿರು ಚೆಲ್ತಾರೆ. ಹಾಸನದಲ್ಲಿ ಟ್ರಕ್ ನುಗ್ಗಿ ಮೃತಪಟ್ಟ 10 ಜನರ ವಿಷಯದಲ್ಲೂ ಆ ಭಗವಂತ ಇಂಥದ್ದೇ ದುರಂತ ಅಂತ್ಯ ಬರೆದು ಬಿಟ್ಟ.
ಮಕ್ಕಳೇ ಪ್ರಪಂಚ, ಮಕ್ಕಳೇ ಸರ್ವಸ್ವ ಅಂದುಕೊಂಡಿದ್ದ ಹೆತ್ತವರು ಸಂಸಾರದ ಜವಾಬ್ದಾರಿ ಹೊತ್ಕೊಳ್ತಾರೆ ಅಂತ 10 ಕನಸು ಕಂಡಿದ್ರು. ಆದ್ರೆ ಹೆತ್ತವರ ಮುಂದೆ ಬಾಳಿ ಬದುಕಬೇಕಿದ್ದವರು ಹೆಣವಾಗಿ ಮಲಗಿದ್ದಾರೆ. ಸರಕಾರವೇನೋ ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಆದರೆ ಮೃತಪಟ್ಟ 10 ಜನರ ಕುಟುಂಬದವರು ತೀರಾ ಹಿಂದುಳಿದವರು, ಬಡವರು ಬೇರೆ. ಹೀಗಾಗಿ ಪರಿಹಾರ ಹೆಚ್ಚಿಸಬೇಕು ಅಂತ ಪ್ರತಿಪಕ್ಷದವರು ಒತ್ತಾಯ ಮಾಡ್ತಿದ್ದಾರೆ. 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಒಳ್ಳೇದಾಗುತ್ತೆ. ಕನಿಷ್ಠ ಒಂದು 20 ಲಕ್ಷ ರೂಪಾಯಿ ಆದರೂ ಪರಿಹಾರ ಕೊಟ್ಟರೆ. ಹಾಸನ ಲಾರಿ ಅಪಘಾತದಲ್ಲಿ ಮೃತಪಟ್ಟವರ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ರು. ಅಂತಿಮ ನಮನ ಸಲ್ಲಿಸಿ ಸಾಂತ್ವನ ಹೇಳಿದ್ರು. ಆಸ್ಪತ್ರೆಗೂ ತೆರಳಿ ಎಲ್ಲ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಸರ್ಕಾರ ಕನಿಷ್ಠ 10 ಲಕ್ಷವಾದರೂ ಪರಿಹಾರ ಕೊಡಬೇಕು ಅಂತ ಮನವಿ ಮಾಡಿದ್ರು. ಇನ್ನೊಂದ್ ಕಡೆ ಸಿಟಿ ರವಿ ಕೂಡ ಆಸ್ಪತ್ರೆಗೆ ಬಂದು ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ರು. ಸರ್ಕಾರ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಮನವಿ ಇಟ್ರು. ಗಣೇಶ್ ಹಬ್ಬದಲ್ಲಿ ಈ ತರ ಘಟನೆ ಆಗಿದೆ ಅಂತ ಹೇಳಿ ನನಗೂ ಬಹಳ ನೋವಾಗಿದೆ. ನಾನು ಕೂಡ ಮಾತಾಡ್ತೀನಿ, 1 ಲಕ್ಷ ರೂಪಾಯಿ ಪರಿಹಾರ ಕೊಟ್ರೆ ಏನ್ ಡಿಮ್ಯಾಂಡ್ ಏನೂ ಅಲ್ಲ. ಈ ಸಂದರ್ಭದಲ್ಲಿ, ಆ ನೋವಿನ ಸಂದರ್ಭದಲ್ಲಿ ಬಡವರು ಇದ್ದಾರೆ, ಹಳ್ಳಿ ಜನ, ಅದಕ್ಕೋಸ್ಕರ ಹಳ್ಳಿ ಜನ ಇದ್ದಾರೆ. 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ರೆ ಒಳ್ಳೇದಾಗುತ್ತೆ. ನಾನು ಸಲಹೆಯನ್ನ ಕೊಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿರ್ತಾರೆ, ನೀವು ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದೀರಿ. 5 ಲಕ್ಷ ರೂಪಾಯಿ ಇಂಥ ಸಂದರ್ಭದಲ್ಲಿ, ದುರ್ಘಟನೆ ಸಂದರ್ಭದಲ್ಲಿ ನೀವು ಇಂಥ ಸಂದರ್ಭದಲ್ಲಿ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದ್ರೂ ಪರಿಹಾರ ಕೊಟ್ಟರೆ ನೀವು 5 ಲಕ್ಷ ಕೊಟ್ಟಿದ್ದೀರಿ. ಅದಕ್ಕೆ ತಕ್ಷಣದ ಪರಿಹಾರ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತ ವಿನಂತಿ ಮಾಡ್ತಾರೆ. ಬಿಜೆಪಿ ನಾಯಕರು ಹಾಸನ ಅಪಘಾತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚಿಸಿ ಅಂತಿದ್ರೆ, ಇನ್ನೊಂದ್ ಕಡೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಸನಕ್ಕೆ ಬಂದ್ರು. ವೀಲ್ ಚೇರ್ನಲ್ಲೇ ಆಸ್ಪತ್ರೆಗೆ ಬಂದು ಗಾಯಾಳುಗಳನ್ನ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ರು. ಜೆಡಿಎಸ್ ಪಕ್ಷದಿಂದ ಮೃತರ ಕುಟುಂಬಕ್ಕೆ 1 ಲಕ್ಷ, ಗಾಯಾಳುಗಳಿಗೆ 25,000ವರೆಗೂ ಪರಿಹಾರ ಘೋಷಿಸಿದ್ರು. ಜೊತೆಗೆ ಸರ್ಕಾರನೂ ಪರಿಹಾರ ಹೆಚ್ಚಿಸಬೇಕು ಅಂತ ಮನವಿ ಮಾಡಿದ್ರು. ಇನ್ನೊಂದ್ ಕಡೆ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಭೇಟಿ ಕೊಟ್ಟು ಮೃತರಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಆಮೇಲೆ ಸರ್ಕಾರ 5 ಲಕ್ಷ ಪರಿಹಾರ ಕೊಟ್ಟಿದ್ದು ಸಾಲೋದಿಲ್ಲ, ಎಲ್ಲೆಲ್ಲೋ ತಿಂದು ತೇಗ್ತಾರೆ, ಬಡ ಕುಟುಂಬದವರಿಗೆ 20 ಲಕ್ಷ ಪರಿಹಾರ ಕೊಡ್ಲಿ ಅಂದ್ರು. ಆದರೂ ಪಕ್ಷದ ವತಿಯಿಂದ 25,000 ರೂಪಾಯಿ ಮೇಜರ್ ಆಗಿ ಪೆಟ್ಟಿಗೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಿಟ್ಟರೆ ಅವ್ರಿಗೆ 20,000 ರೂಪಾಯಿ, ಸಣ್ಣ ಪುಟ್ಟ ಪೆಟ್ಟಿದ್ದವರಿಗೆ 15,000 ರೂಪಾಯಿ. ಆ ರೀತಿ ಮೃತರ ಕುಟುಂಬಕ್ಕೆ ಪಕ್ಷದ ಕಡೆಯಿಂದ ಏನಾದ್ರು ಕೊಡ್ತೀರಾ ಸರ್? ಮೃತರ ಕುಟುಂಬಕ್ಕೆ ಪಕ್ಷದ ವತಿಯಿಂದ ಏನಾದ್ರು ಕೊಡ್ತೀರಾ? 1 ಲಕ್ಷ ರೂಪಾಯಿ. 1 ಲಕ್ಷ. ನಾನು ಅಪೀಲ್ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ. ಅವರು, ನಾನು ರಾಜಕೀಯ ಮಾಡಲ್ಲ, ಪರಿಸ್ಥಿತಿಯನ್ನ ಗಮನಕ್ಕೆ ತೆಗೆದುಕೊಂಡು ದಯಮಾಡಿ ಇದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಇವತ್ತು ಕನಿಷ್ಠ 20 ಲಕ್ಷ ಕೊಡಿ. ಎಲ್ಲೆಲ್ಲೋ ತಿಂದು ತೇಗ್ತಾವ್ರು. 5 ಲಕ್ಷ ಕೊಟ್ಟರೆ ಏನು ಮಾಡ್ತಾರೆ? ನಾವು ಹೇಳಿದ್ಮೇಲೆ 5 ಲಕ್ಷ ಕೊಟ್ಟವ್ರು. 20 ಲಕ್ಷ ಕೊಡಬೇಕು ಅಂತ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೇಳ್ತೀನಿ, ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ. ಬಿಜೆಪಿ ಜೆಡಿಎಸ್ನವರು ಹೆಚ್ಚಿನ ಪರಿಹಾರ ಕೊಡ್ಲಿ ಅಂತ ಸರ್ಕಾರವನ್ನ ಆಗ್ರಹಿಸುತ್ತಿದ್ದಾರೆ, ಮನವಿ ಮಾಡ್ತಿದ್ದಾರೆ. ಆದ್ರೆ ಮೈಸೂರಲ್ಲಿ ಮಾತಾಡಿದ ಮುಖ್ಯಮಂತ್ರಿಗಳು ಪರಿಹಾರ ಹೆಚ್ಚು ಕೊಡೋದಿಲ್ಲ, ಡ್ರೈವರ್ ತಪ್ಪಿನಿಂದ ಅಪಘಾತ ಆದ್ರೆ ಸರ್ಕಾರ ಹೊಣೆಯಾಗಲ್ಲ ಅಂತ ಸಿಟ್ಟಾದ್ರು. ಬಿಜೆಪಿಯವರು ಇಂಥ ಕೇಸ್ಗಳಲ್ಲಿ ಎಷ್ಟು ಪರಿಹಾರ ಕೊಡ್ತಿದ್ರು ಹೇಳಿ ಅಂತಾನು ಸಿಟ್ಟಾದ್ರು. ಆಕ್ಸಿಡೆಂಟ್ಗಳು ರಸ್ತೆನಲ್ಲಿ ನಾವು ರೋಡ್ ಸೇಫ್ಟಿ ಆಕ್ಟ್ ಕಾನೂನುಗಳನ್ನು ಮಾಡಿದ್ದೀವಿ. ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಹೊಣೆಗಾರಿಕೆ ಮಾಡ್ತದೆ? ಕೇಳ್ದೇನಪ್ಪ, ಮತ್ತೆ ಮಾಡಿಲ್ವಲ್ಲ, ಇಚ್ಛೆ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಈಗ ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ 5 ಲಕ್ಷಗಳನ್ನ ಕೊಡ್ತೀವಿ, ಗೊತ್ತಾಯ್ತಾ? ಸತ್ತೋದವ್ರಿಗೆ, ಆಕಸ್ಮಿಕವಾಗಿ ಸತ್ತೋದವ್ರಿಗೆ 2 ಲಕ್ಷ ಕೊಡ್ತೀವಿ. ಇವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿ. ಎಲ್ಲ ಆರ್ಥಿಕವಾಗಿ ಹಿಂದುಳಿದವ್ರೆ ಅಂತಲೇ ಕೊಡೋದು ಪರಿಹಾರನ. ಈಗ ಒಬ್ರು ಕೊಡಕ್ ಬರಲ್ಲ. ಇದು ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಒಬ್ಬರಿಗೆ ಕೊಡೋದು ಇನ್ನೊಬ್ಬರಿಗೆ ಕೊಡದೇ ಇರೋದ್ರಿಂದ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಾರವಾಗಿ ಪರಿಹಾರ ಹೆಚ್ಚಳ ಆಗಲ್ಲ ಅಂದ್ರು. ಆದ್ರೆ ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮುಖ್ಯಮಂತ್ರಿಗಳತ್ರ ಮಾತಾಡ್ತೀನಿ ಅಂತ ಹೇಳಿ ಸುಮ್ಮನಾದ್ರು. ಮೃತರ ಮನೆಗಳಿಗೆ ಭೇಟಿ ಕೊಟ್ಟು ಅಂತಿಮ ನಮನ ಸಲ್ಲಿಸಿದ್ರು. ಅಪಘಾತ ನಡೆದ ಸ್ಥಳವನ್ನೆಲ್ಲ ಪರಿಶೀಲನೆ ಮಾಡಿದ್ರು. ಆಮೇಲೆ ಅಧಿಕಾರಿಗಳ ಜೊತೆಯೂ ಸಭೆ ನಡೆಸಿದ್ರು. ಟ್ರಕ್ ಚಾಲಕ ಕುಡಿದು ವಾಹನ ಚಲಾಯಿಸ್ತಿದ್ನ ಅಂತ ತನಿಖೆಗೂ ಸೂಚನೆ ಕೊಟ್ರು. ಆಮೇಲೆ ಪರಿಹಾರದ ಬಗ್ಗೆ ಕೇಳಿದಾಗ ಮೌನಕ್ಕೆ ಶರಣಾದ್ರು. ಬೈಕ್ ಘಟನೆ ಆದ್ಮೇಲೆ ಮತ್ತೆ ಗಾಡಿ ವೇಗ ಪಡ್ಕೊಂಡು ಮೀಡಿಯನ್ ಕ್ರಾಸ್ ಆಗಿ ಇನ್ನೊಂದು ಕಡೆಗೆ ಜಂಪ್ ಆಗಿದೆ. ಸೊ ಹಾಗಾಗಿ ಸ್ವಾಭಾವಿಕವಾಗಿ ಒಂದು ಅನುಮಾನ ಉದ್ಭವ ಆಗುತ್ತೆ. ಡ್ರಗ್ಸ್ ಸ್ವರೂಪದ್ದು ಯಾವುದು ಕೂಡ ಅವರ ರಕ್ತದಲ್ಲಿ ಕಂಡು ಬಂದಿಲ್ಲ. ಇನ್ನು ಏನಾದರೂ ಪಾನಮತ್ತರಾಗಿದ್ರ ಅನ್ನುವಂಥ ಪ್ರಶ್ನೆನೂ ಕೂಡ ಚರ್ಚೆ ನಡೀತಾ ಇದೆ. ತತ್ಕ್ಷಣ ರಾತ್ರಿ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನ ಇವತ್ತು ಅವ್ರ ಕುಟುಂಬಕ್ಕೆ ತಲುಪಿಸ್ತಾ ಇದ್ದೇವೆ. ಉಳಿದಿದ್ದು ಮುಂದೆ ನಾವು ಅವರ ಭಾವನೆಗಳನ್ನ ನಾನು ಇನ್ನೂ ಬೇರೆ ಕಡೆನೂ ಕೂಡ ಈಗ ಇನ್ನೂ ವಿಸಿಟ್ ಮಾಡೋದಿದೆ. ಎಲ್ಲಾರ್ದು ಜನಗಳ ಅಭಿಪ್ರಾಯ ತೆಗೆದುಕೊಂಡು ನಾನು ಆಯ್ತಪ್ಪ ಬೇರೆ ವಿಷಯ ಹಾಸನದಲ್ಲಿ ನಡೆದ ಘೋರ ದುರಂತ ನಿಜಕ್ಕೂ ಆಘಾತಕಾರಿ. ಮೃತಪಟ್ಟವರಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚು. ಮೃತಪಟ್ಟ 10 ಜನರ ಮನೆಯಲ್ಲೂ ಬಡತನವಿದೆ. ಮಧ್ಯಮ ವರ್ಗದ ಜನ ಬೇರೆ. ಹೀಗಾಗಿ ಸರ್ಕಾರ 50 ಲಕ್ಷನಾದ್ರೂ ಪರಿಹಾರ ಕೊಡ್ಲಿ ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಸರ್ಕಾರ ಎಚ್ಚೆತ್ಕೊಂಡು ಅಲ್ಲೆಲ್ಲೋ 50 ಲಕ್ಷ ಕೊಡೋದಲ್ಲ, ಈ ಬಡ ಮಕ್ಕಳಿಗೆ 50 ಲಕ್ಷ ಕೊಟ್ಟು ಅವತ್ತು ಈ ಸರ್ಕಾರದಲ್ಲಿ ರೈತರ ಮಕ್ಕಳಿಗೂ ಒಂದು ನ್ಯಾಯ ಸಿಗುತ್ತೆ. ಏನು ಮಾಡ್ದಲೇ ನಿಂತಿದ್ ಮಕ್ಕಳಿಗೆ 5 ಲಕ್ಷ. ಇದು ಸರ್ಕಾರದ ಧೋರಣೆ ಅಲ್ವಾ? ಅವ್ರಿಗೇನು ಕಣ್ಣಿಲ್ವಾ? ಅವ್ರಿಗೆ ಮನುಷ್ಯತ್ವ ಅನ್ನೋದಿದ್ರೆ ಈ ಬಡ ಮಕ್ಕಳಿಗೆ 50 ಲಕ್ಷ ಕೊಡಿಸ್ಲಿ. ರಾಜ್ಯ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರ ಹೆಚ್ಚಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹೆಚ್ಚಳ ಮಾಡಬೇಕು ಅಂತ ಪಕ್ಷಾತೀತವಾಗಿ ಎಲ್ಲರೂ ಮನವಿ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಪರಿಹಾರ ಹೆಚ್ಚಳ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.